ಈಗ ಎಸ್ ಎಂ ಕೃಷ್ಣ ನಿಧನಕ್ಕೆ ರಾಹುಲ್ ಗಾಂಧಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಕೇಂದ್ರದ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಕರ್ನಾಟಕದ ಅಭಿವೃದ್ಧಿಗೆ ದಶಕಗಳ ಕಾಲ ಕೊಡುಗೆ ನೀಡಿದಂಥವರು ಅದು ಎಸ್ ಎಂ ಕೃಷ್ಣ. ಬೆಂಗಳೂರನ್ನ ತಾಂತ್ರಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ರೂಪಿಸುವಲ್ಲಿ ಇವರ ಪಾತ್ರ ಹಿರಿದಾಗಿತ್ತು. ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ರಾಜ್ಯಕ್ಕೆ, ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೆ ಅನ್ನುವಂಥದ್ದನ್ನ ಇವತ್ತು ನೆನೆದಿದ್ದಾರೆ ರಾಹುಲ್ ಗಾಂಧಿ. ಹಾಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂತಹ ರಾಹುಲ್ ಗಾಂಧಿ ಸಂತಾಪವನ್ನ ಸೂಚಿಸಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬ ನಾಯಕರು ಕೂಡ ಇವತ್ತು ಅಗಲಿದಂತಹ ಈ ಧೀಮಂತ ನಾಯಕನಿಗೆ ಅಷ್ಟು ತರ್ಪಣವನ್ನ ನೀಡ್ತಾ ಇದ್ದಾರೆ. ಈಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು. ಅವ್ರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಸ್ ಎಂ ಕೃಷ್ಣ ಅವ್ರಿಗೂ ಕೂಡ 10 ವರ್ಷದ ಒಂದು ಡಿಫ್ರೆನ್ಸ್. ಯಾವಾಗ ಎಸ್ ಎಂ ಕೃಷ್ಣ ಅವರು ಒಂದು ಪೀಕ್ ನಲ್ಲಿದ್ರು ರಾಜ್ಯ ರಾಜಕಾರಣದಲ್ಲಿ, ಸೊ ಆಗ ಎಸ್ ಎಂ ಕೃಷ್ಣ ಅವರು ಕೂಡ ಅವರಿಂದ ಸಾಕಷ್ಟು ಪ್ರಭಾವಿತರಾಗಿದ್ರು, ಸಾಕಷ್ಟು ಅವರ ಜೊತೆಗೆ ಇದ್ದು ಕೆಲಸವನ್ನ ಮಾಡಿದ್ದಾರೆ, ಕೆಲಸಗಳನ್ನ ಕಲ್ತಿದ್ದಾರೆ ಅನ್ನುವಂಥದ್ದನ್ನ ಎಸ್ ಎಂ ಕೃಷ್ಣ ಅವರು ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನೆನೆಸ್ಕೊಂಡು ಭಾವುಕರಾದ್ರು, ಮಾತನಾಡ್ತಾ ದುಃಖ ತಪ್ತರಾದ್ರು, ಕಣ್ಣೀರು ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇನ್ನು ಉಳಿದಂತೆ ಈಗ ಅವರ ಪಾರ್ಥಿವ ಶರೀರವನ್ನು ನೋಡ್ತಾ ಇದ್ರಿ. ಅವರಿಗೆ ನೋಡಿ ಹೇಗೆ ಅವರನ್ನು ಮಲಗಿಸಿದ್ದಾರೆ ಅಂತೇಳಿ. ಅವರಿಗೆ ತುಂಬಾನೇ ವಾಚ್ಗಳು ಅಂತ ಹೇಳಿದ್ರೆ ಇಷ್ಟ, ಜೊತೆಗೆ ತಾನು ತುಂಬ ಡಿಸಿಪ್ಲಿನ್ಡ್ ಆಗಿ ಯಾವಾಗಲೂ ಟಿಪ್ ಟಾಪ್ ಆಗಿ ರೆಡಿಯಾಗಿ ಇರಬೇಕು ಅನ್ನುವಂಥದ್ದು ಬಹಳವಾಗಿ ಎಸ್ ಎಂ ಕೃಷ್ಣ ಅವರು ಅನ್ಕೊಳ್ತಾ ಇದ್ರು. ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗಲೂ ಕೂಡ ಅವರ ಶಿಸ್ತನ್ನು ಯಾವತ್ತೂ ಕೂಡ ಅವರು ಬಿಟ್ಕೊಡ್ತಾ ಇರಲಿಲ್ಲ. ಅವರ ಹತ್ತಿರದಿಂದ ಅವರನ್ನು ನೋಡಿರುವಂಥವ್ರು ಸಾಕಷ್ಟು ಜನ ನಮ್ಮ ಜೊತೆಗೆ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ.